यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। ಸ್ಟೆಪ್ಸ್ ಎಲ್ಲ ಕ್ಲಿಯರ್ ಕ್ಲಿಯರ್ ಮಾಡಿ ವಿಸಿಟಿಂಗ್ ಸ್ಪಾಟ್ ಆಯ್ತಂದ್ರೆ ಇಷ್ಟು ಕಸನೇ ಬೆಳೆಯೋದಿಲ್ಲ ವಿಸಿಟ್ ಮಾಡ್ತಾರೆ ಆದ್ರೆ ಬೇರೆದಕ್ಕೆ ಮಾಡಬಾರ್ದು ಇಲ್ಲ ಅದ ನನ್ನ ಉದ್ದೇಶ. ಇಲ್ಲ ಒಂದ್ಸಲ ಅದು ಸ್ಟಾರ್ಟ್ ಆದ್ರೆ ಜನರಿಗೆ ಅದೇ ಇರ್ತದೆ, ಇಲ್ಲಿ ಬರ್ತಾರಪ್ಪ ಇದು ಬೇರೆ ಜನ ಒಳ್ಳೆ ಜನ ಬರೋದು ಅಲ್ಲ ಟೂರಿಸ್ಟ್ ಬರ್ತಾರೆ. ಏನಾಗಿದೆ ಕೆನಾನ್ ಅಂದ್ರೆ ಮಂದಿಗೆ ಸ್ವಲ್ಪ ಅದು ಅಟ್ರಾಕ್ಟ್ 500 ಇಯರ್ಸ್ 29 ಕೆನಾನ್ ಅದಾವ್ರಿ ಎಲ್ಲ ಕಡೆ ಎಂಟೈರ್ ಬಿಜಾಪುರ ಒಳಗಡೆ. ಇದು ನೀವು ಸ್ಟಾರ್ಟ್ ಮಾಡ್ರಿ, ನಿಮಗೆ ಏನ್ ಬೇಕು ಸಾಹೇಬರು ಸಪೋರ್ಟ್ ಮಾಡ್ತಾರೆ, ರೇಡಿಯಸ್ ಲೋಕಲ್ ನಾವು NGO ಸಪೋರ್ಟ್ ಮಾಡ್ತೀವಿ. 29 canals. So we will have to do this and we will start now and we will stand up. 9 gates है सर और इसमें जो एग्जिस्टिंग पाची है सर. ನಿಮಗೆ ಏನ್ರ ಫಂಡ್ ಇರ್ಲಿಕ್ಕಂದ್ರೆ ನಮ್ಮ ಫ್ರೆಂಡ್ ಸರ್ಕಲ್ ಕಾಂಟ್ರಿಬ್ಯೂಷನ್ ಮಾಡಿ ಇದಕ್ಕೆ ನಾವು ಹೆಲ್ಪ್ ಮಾಡ್ತೀವಿ. ಇದಕ್ಕೆ ಇಷ್ಟು ಸಹಕಾರ ಮಾಡ್ತೀವಿ ನಾವು ಅದೆಲ್ಲ ನಮ್ಮ ಅದೆಲ್ಲ ಫ್ರೆಂಡ್ ಸರ್ಕಲ್ ಹೋಗ ನಿಮ್ಗೆ ಒಂದು 5 to 10 lakh rupees ಮಾಡಿಕೊಡ್ತೀವಿ ನಾವು. ಥ್ಯಾಂಕ್ ಯು ಸೊ ಮಚ್. ನನಗೇನ್ರಿ ನನಗೇನು ಮಾಡೋದು ಬೇಡ, ನೀವು ಕರ್ಕೊಂಡ್ ಬಂದು ನೀವೇ ಖರ್ಚು ಮಾಡಿ ನೀವು ಹೋದ್ರೆ ಸಾಕು. ಇಲ್ಲ ನಮಗೆ ಓಪನ್ ಮಾಡ್ರಿ, ನೀವು ಇದು ಕೊಡೋ ಅವಶ್ಯಕತೆ ಇಲ್ಲ. ಓಪನ್ ಮಾಡ್ರಿ, ಯಾರು ನೋಡಿಲ್ಲ ಬಿಜಾಪುರ. 47 ವರ್ಷ ಸರ್, ನಂದು ಬದಿ ಬಾಜುಲಿ ಅದ. ನಾ ಇದು ಸೆಕೆಂಡ್ ಟೈಮ್ ಇಲ್ಲಿ ತಗೊಂಡಿದ್ದೀವಿ ಸರಿ, ಇಲ್ಲಿ ತಗೊಂಡಿದ್ದು ಗೋಲ್ಡ್ ಮುಜ್ ಎಲ್ಲರಿಗೂ ಗೊತ್ತಿದೆ, ಯಾರಿಗೆ and we have not go on this road, we have not done it is an क्या asset. बोलते हैं इसको रिस्टोर होना चाहिए. हो गया तो होगा. सनी मैंने ये यहाँ पे आया सर, ನೋಡಿದ ತಕ್ಷಣ ನನಗೆ ಬಂದಿದ್ದು ಮೊದಲು ಇದನ್ನ ಪೊಸಿಷನ್ ಫಿಕ್ಸ್ ಮಾಡ್ತೀನಿ. ಪೊಸಿಷನ್ ಫಿಕ್ಸ್ ಮಾಡ್ಕೊಂಡು ದೆನ್ ಐ ಹ್ಯಾವ್ ಟು ಇನಿಷಿಯೇಟ್ ದಿಸ್ ಪ್ರೋಗ್ರಾಮ್. This segment we will do and we can show what can be done in the other parts. ಇದು ಹಿಂದ್ಗಡೆ ಆಗತ್ತೆ ಸರ್, ಸ್ವಲ್ಪ ಮುಂದೆ ಬಂತು ಅಂದ್ರೆ ಎಲ್ಲರಿಗೂ ಕಾಣುತ್ತೆ. ರೋಡ್ಗೆ ಹೋಗೋರು ಈ ರೋಡಿಗೆ ಹೋಗೋರು ಕಾಣ್ತಂದ್ರ ನೀಟಾಗಿ ಇದು ಆಗ್ಬಿಡುತ್ತೆ. ನೋಡಿ ಸರ್, ಅದು ಸ್ಟ್ಯಾಂಡ್ ಇದೆ. ಕ್ಯಾನ್ ಯು ಸೀ ಹಿಯರ್ ಸರ್? ಅವಾಗ ಮಾಡಿದ ಸ್ಟ್ಯಾಂಡ್ ಹೌದು, ಇಟ್ಸ್ ಇನ್ ಸ್ಟ್ಯಾಂಡ್. ಇಟ್ ಇಸ್ ಅದು ಹ್ಯಾಪನಿಂಗ್ ಇರ್ತದೆ ಸರ್, ರೊಟೇಟ್ ಆಗುತ್ತೆ. ಕೆಳಗಡೆ ಇದೆ ಸರ್, ಪ್ಲಾಟ್ಫಾರ್ಮ್ ಇದೆ ಇನ್ನು ಕೆಳಗಡೆ. ಸೊ ಅದನ್ನೆಲ್ಲ ಈಗ ಎಕ್ಸ್ಕವೇಟ್ ಮಾಡಿ ದೆನ್ ವಿ ಹ್ಯಾವ್ ಟು ಗೆಟ್ ರೆಡಿ ಫಾರ್ ಎಕ್ಸಾಕ್ಟ್ಲಿ ಪೊಸಿಷನ್. First cleanliness. ಅದು ಆ ಕೆಲಸ ಈಗ ಮಾಡ್ತಾ ಇದ್ದೀವಿ. Cleanliness, second is access. ಅವೆಲ್ಲ ಅಲ್ಲಿಗೆ ಹೋಗ್ಲಿಕ್ಕೆ ಇದ್ರೆ ಅದೊಂದು ಸ್ಪೇಸ್ ಒಂದು ನೀಟಾಗಿ ಎಲ್ಲರೂ ಬಂದವರಿಗೆ ಯಾವಾಗ ಮಾಡಬೇಕು ಸ್ಪಾಟ್ ಆಗುತ್ತೆ. Then we can bring in beautification and all the other things. ಈ ಹೇಳಿದ್ರೆ ಯಾರೋ ಜನರು ಅಡ್ಡಾಡಕತ್ತ ಸರ್, ಎಲ್ಲ ಕಸ ಹೋಗ್ಬಿಡ್ತದೆ ಸರ್, ಕಸ ತಾನಾಗೆ ಹೋಗುತ್ತೆ. ಕಾಲ್ ಅಡ್ಡಾಡಕತ್ತ ಸ್ವಚ್ಛ ಬಿಡ್ತದೆ. ನೋಡ್ತಾ ಇದ್ದೀರಿ ಇಲ್ಲಿ ಇವತ್ತು ಭಾರತೀಯ ಪುರಾತತ್ವ ಇಲಾಖೆ ವತಿಯಿಂದ ಸ್ವಚ್ಛ ಭಾರತ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು. ಈ ಸ್ವಚ್ಛ ಭಾರತ ಅಭಿಯಾನ ನಮ್ಮ ಜಿಲ್ಲಾಧಿಕಾರಿಗಳು ಹಾಗೂ ಧಾರವಾಡ ESI ಸರ್ಕಲ್ ಇಂದ ನಮ್ಮ ಮೂಲಿಮನಿ ಸರ್ ಸೂಪರಿಂಟೆಂಡೆಂಟ್ ಅವರು ಬಂದಿದ್ರು, ಮತ್ತು ಕಾರ್ಪೊರೇಷನ್ ದವರು ಮತ್ತು ಟೂರಿಸಂ ಅನಿಲ್ ಕುಮಾರ್ ಸರ್ ಈ ಎಲ್ಲರೂ ಭಾಗವಹಿಸಿದ್ರು ಇಲ್ಲಿ. ಮತ್ತು CEO ಅವರು ಬಂದಿದ್ರು. ಮತ್ತು ತುಂಬಾ ಎಲ್ಲರೂ ಸೇರಿ ಒಂದು ಸ್ವಚ್ಛತಾ ಅಭಿಯಾನ ಕೈಗೊಂಡ್ರು. ನಂದೇನ ಬೈಕೆ ಏನಂದ್ರೆ, ನನ್ನ ಇಚ್ಛೆ ಏನಂದ್ರೆ, ಈ ಅನಾಥ ಆಗಿ ಬಿದ್ದಿದ್ದೇವೆ. ಎರಡು ದೊಡ್ಡ ಕೆನಾನ್, ಒಂದು ಕಿಮ್ಮತ್ತಿನ ಇವತ್ತು ವಾರಸ್ದಾರ ಇಲ್ಲದೆ ಅನಾಥ ಆಗಿ ಬಿದ್ದಿದೆ ಇವತ್ತು ಎರಡು ಕೆನಾನ್. ನೋಡಿ ವರ್ಷ ಎಷ್ಟು 30 ವರ್ಷದಿಂದ ಆಯ್ತು ಈ ತರ ಅನಾಥ ಆಗಿ ಬಿದ್ದಿದೆ. ವಿಜಯಪುರ ನಗರ ನಿವಾಸಿಗಳಿಗೆ ಗೊತ್ತಿಲ್ಲ ಇಲ್ಲಿ ಕೆನಾನ್ ಅದಾವ ಅಂತೇಳಿ. ಇಲ್ಲಿ 2 ತೋಪ್ ಇದಾವಂತ. ವಿಜಯಪುರದಾಗ ಬರೇ ಮಾಲಿಕೆ ಮೈದಾನ ಅಷ್ಟೇ, ಅಲ್ಲೇ ತೋಪ್ ಇದೆ ಅಂತ ಅಷ್ಟೇ ಗೊತ್ತಿದೆ. ಬಟ್ ಇವತ್ತು ನಗರ ನಿವಾಸಿಗಳಿಗೆ ಗೊತ್ತಿಲ್ಲ ಇಲ್ಲಿ 2 ಕಿಮ್ಮತ್ತಿನ ತೋಪುಗಳದ ಅಂತ ಹೇಳಿ. ಇಷ್ಟು ನಿರ್ಲಕ್ಷ್ಯ ಮಾಡ್ತಿದ್ದಾರಲ್ಲ ಇವತ್ತು ಎಲ್ಲಾ ಡಿಪಾರ್ಟ್ಮೆಂಟ್ ತಗೊಳ್ಳಿ. ಇವತ್ತು ಪ್ರವಾಸೋದ್ಯಮ ಬೆಳಿಬೇಕಾದ್ರೆ ಇವತ್ತು 83 ಮಾನ್ಯುಮೆಂಟ್ಸ್ ಇದಾವ ನಮ್ಮ ಹತ್ರ ಬಿಜಾಪುರದಾಗ. ಬಟ್ ಆ ಪ್ರಾಪರ್ ಚಾನೆಲ್ ಇಲ್ಲ, ಪ್ಲಾನ್ಸ್ ಇದ್ರಲ್ಲಿ ಇವತ್ತ ಬಿಜಾಪುರ ಪ್ರವಾಸೋದ್ಯಮ ಕತ್ತಲಲ್ಲಿ ಇದೆ ಅಂತ ಹೇಳಕ್ ಬಯಸ್ತೀನಿ. ಇವತ್ತು ಯಾವ ತರ ಹೇಗಿದೆ ಅಂದ್ರೆ, ನಾನು ಇವತ್ತು ಇವರಿಗೆ ನಮ್ಮ ಧಾರವಾಡ ಸರ್ಕಲ್ ಮುಲಿಮನಿ ಸರ್ಗೆ ನಾ ಇವತ್ತು ಕ್ವಶನ್ ಮಾಡಿದೆ. ಸರ್, ಸುಮಾರು ವರ್ಷಗಳಿಂದ ಇದು ರಿಸ್ಟೋರ್ ಮಾಡ್ಬೇಕಾಗಿತ್ತು. ನಾವು ಹೇಳ್ತಾ ಬಂದಿದ್ದೇವೆ, ರಿಸ್ಟೋರ್ ಮಾಡ್ತೇವೋ ಪ್ಲಾನಿಂಗ್ ಮಾಡ್ತೇವೋ ಅಂತ ಹೇಳಿ. ಇದ್ರದ್ದು ಮ್ಯಾಪಿಂಗ್ ಆಯ್ತು, ಎಲ್ಲ ಆಯ್ತು. ಆ ಬಡಿಯರ್ ಸರ್ ಇದ್ರು ಲಾಸ್ಟ್ ಇಯರ್ ಧಾರವಾಡಕ್ಕೆ, ಬಟ್ ಇಲ್ಲಿ ಬಂದಿದ್ರು, ಅವ್ರು ಬಿಜಾಪುರಕ್ಕೆ ಬಂದಿದ್ರು. ಆಸಾರ್ ಮೇಲ್ಗೂ ಕರ್ಕೊಂಡು ಹೋಗಿದ್ದೆ ಅವ್ರಿಗೆ. ಅವ್ರಿಗೆ ಡೆಲ್ಲಿಗೆ ಟ್ರಾನ್ಸ್ಫರ್ ಆಗ್ಯಾರ. ಅವರು ಹೇಳಿದ್ರು, ಅವರು ಆಶ್ವಾಸನೆ ಕೊಟ್ಟು ಹೋದ್ರು, ಇದಕ್ಕೆ
ಇದಕ್ಕೆ ಸ್ಯಾಂಕ್ಷನ್ ಮಾಡಿಸಿ ಇದು ಟೂರಿಸಂ ಬರ್ಲಿಕ್ಕೆ ಹೋಗ್ಲಿಕ್ಕೆ ಟೂರಿಸಂಗಾಗಿ ಇದಕ್ಕೆ ರಿಸ್ಟೋರ್ ಮಾಡೋಣ ಅಂತ ಹೇಳಿದ್ರು ಅವ್ರು. ಅವಾಗೂ ಹೇಳಿದ್ರು ಎಷ್ಟೋ 2-3 ವರ್ಷ ಆಯ್ತು. ಬಟ್ ಇಲ್ಲಿವರೆಗೆ ಇದ್ರದ್ದು ರಿಸ್ಟೋರ್ ಆಗಿಲ್ಲ ಮತ್ತು ಪ್ರವಾಸಿಗರಿಗಾಗಿ ಇದು ಮಾರ್ಪಾಟು ಮಾಡಲಿಲ್ಲ. ಯಾಕಂದ್ರೆ ಇದಕ್ಕೆ ಸೈನ್ ಬೋರ್ಡು ಇಲ್ಲ. ಇದು ಟೂರಿಸ್ಟ್ ವಿಜಯಪುರ ಲೋಕಲ್ ಜನರಿಗೆ ಗೊತ್ತಿಲ್ರಿ. ಇದು ಇಲ್ಲಿ ಒಂದು ಟೂರಿಸ್ಟ್ 2 ದೊಡ್ಡ ಕೆನಾನ್ಸ್ ಇದೆ ಅಂತ ಆ ವಿಜಯಪುರ ನಗರ ನಿವಾಸಿಗಳೇನು ಗೊತ್ತಿಲ್ಲ, ಮತ್ತೆ ಪ್ರವಾಸಿಗರಿಗೆ ಏನ್ ಗೊತ್ತ್ರಿ? ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ಬಿಜಾಪುರ ನಗರ ಒಂದು ಪ್ರವಾಸೋದ್ಯಮ ನಗರ ಆ ಕತ್ತಲಲ್ಲಿ ಬಂದು ನಿಂತಿದೆ. ಇವತ್ತು ತುಂಬಾ ದುರಂತ. ಇವತ್ತು ಮೈಸೂರು ನೋಡ್ರಿ, ಇವತ್ತು ಮೈಸೂರು ದಸರಾ ಆಗ್ತಾ ಇದೆ. ಅಲ್ಲಿ ಆ ಮೈಸೂರು ದಸರಾಗೆ ಮತ್ತೆ ಬಿಜಾಪುರ ಪ್ರವಾಸೋದ್ಯಮಕ್ಕೆ ಕಂಪೇರ್ ಮಾಡಿದ್ರೆ 10% ಇಲ್ಲ ಅಭಿವೃದ್ಧಿ. ಅದು ಪ್ರವಾಸೋದ್ಯಮ ಹೇಗೆ ಬೆಳವಣಿಗೆ ಆಗಿದೆ ಅಂದ್ರೆ, ಇವತ್ತು ವಿಜಯಪುರ 10 ಸ್ಮಾರಕಗಳಿದ್ದು ಇವತ್ತು ನಿರ್ಲಕ್ಷ್ಯ ಮತ್ತು ಭೇದ ಭಾವ, ಜಾತಿ ಭೇದ ಭಾವ ಅದರಲ್ಲಿ ಬಂದು ತಳ್ಳಿದ್ದಾರೆ ಬಿಜಾಪುರ ನಗರಕ್ಕೆ. ಒಟ್ಟಾರೆ ಹೇಳ್ಬೇಕಾದ್ರೆ ನಾನು ಇಷ್ಟೆಲ್ಲ 10 ವರ್ಷಗಳಿಂದ ನಾವು ಸ್ಮಾರಕಗಳ ಹಿಂದಿದ್ದೇವೆ. ನಾವು ಇವತ್ತು ನಾಚಿಕೆ ಮಾನ ಮರ್ಯಾದೆ ಇದ್ರೆ ಎಲ್ಲ ರಾಜಕಾರಣಿಗಳಿಗೆ ಅವ್ರಿಗೆ ಏನಂತಾರ್ರಿ? ಜನಪ್ರತಿನಿಧಿಗಳು, ರಾಜಕಾರಣಿಗಳು ನಮ್ಮ ಜನಪ್ರತಿನಿಧಿಗಳು ಅಂತ. ಏನ್ ಜನ ಮಣ್ಣಾಗ ಪ್ರತಿನಿಧಿಗಳು ನೀವು? ಇಷ್ಟೆಲ್ಲ ಸ್ಮಾರಕಗಳು ಇವತ್ತು ವಾರಸ್ದಾರ ಇಲ್ಲ, ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಇವತ್ತು ಸ್ಮಾರಕಗಳಿಗೆ ರಿಸ್ಟೋರ್ ಮಾಡೋರಿಲ್ಲ, ಇವತ್ತು ಪ್ರವಾಸೋದ್ಯಮ ಅಭಿವೃದ್ಧಿ ಮಾಡೋರಿಲ್ಲ, ಇವತ್ತು ಪ್ಲಾನ್ಸ್ ಇಲ್ಲ. ಇವತ್ತು ನಗರದಲ್ಲಿ ನಗರ ಯಾವ ರೀತಿಯಾಗಿ ಬಂದು ನಿಂತಿದೆ. ಇವತ್ತು ಹಳ್ಳ ಹಿಡಿತಾ ಇದಾರೆ, ಹಾಳಾಗ್ತಾ ಇದೆಯಲ್ಲ. ಬಟ್ ಅವ್ರಿಗೇನು ಬರೇ ಜಾತಿ ಭೇದ ಭಾವ ಜಾತಿ, ಬರೇ ಜಾತಿ ಧರ್ಮ ಇದೇ ಹತ್ತೈತಿ ಅವರಿಗೆ. ಯತ್ನಾಳ ನೋಡ್ರಿ, MLA ಯತ್ನಾಳ, ನಿಮಗೆ ಯಾವ ಕಾರಣಕ್ಕೆ ನಿಮಗೆ ಜನರ ಆರ್ಸ್ಯಾರ ಅಂದ್ರೆ, ನಿಮಗೆ ಜಾತಿ ಭೇದ ಭಾವ ಧರ್ಮ ಬಸವಣ್ಣ ಅದು ಪೈಗಂಬರ ಅದಕ್ಕೆ ನಿಮಗೆ ಆರ್ಸ್ಯಾರೋ, ಅಥವಾ ನಗರ ನಿವಾಸಿಗಳಿಗೆ ನಗರ ಸೌಂದರ್ಯೀಕರಣ, ಒಂದು ಪ್ರವಾಸೋದ್ಯಮ ನಗರ ಬೆಳವಣಿಗೆಯಾಗಿ ಇಂಥವೆಲ್ಲ ಮಾತಾಡೋದು ಬಿಟ್ಟು ಊರು ಉಸಾಬರಿ ಮಾಡ್ಕೊತ ಅದಾರ ಅವ್ರು ಯತ್ನಾಳಗೌಡ್ರು. ಅವ್ರಿಗೆ ಏನ್ ಹೇಳುದು? ನಮ್ಮ MB ಪಾಟೀಲ್ಗೆ ಅವ್ರಿಗೂ ಗೊತ್ತಾಗಬೇಕು. MB ಪಾಟೀಲ್ಗೆ ಏನ್ ಗೊತ್ತಾಗಬೇಕಂತ 10 ಸ್ಮಾರಕಗಳಿದ್ದು ನಮ್ಮ ಮಾತು ಈ ಧಾರವಾಡದವ್ರಾಗ್ಲಿ ಆಗ್ಲಿ ಯಾರು ಕೇಳ್ತಾ ಇಲ್ಲ. ಯಾಕಂದ್ರೆ ಈಗ ನೋಡ್ರಿ, ನಾವು ನಮಗ್ ಕಿಮ್ಮತ್ ಮಾಡಂಗಿಲ್ರಿ, ಅವ್ರು ನಿರ್ಲಕ್ಷ್ಯ ಮಾಡ್ತಾರ. ಈಗ MB ಪಾಟೀಲ್ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ಅವರು ಜವಾಬ್ದಾರಿ, ಅವ್ರು ಉಸ್ತುವಾರಿಗಳು, ಅವ್ರು ಉಸ್ತುವಾರಿ ಇದ್ದು. ಯಾಕಂದ್ರೆ MB ಪಾಟೀಲ್ ಕೇಳ್ತಾ ಇದ್ದೀನಂದ್ರೆ ಅವ್ರು ಆರ್ಡರ್ ಕೇಳ್ತಾರ್ರಿ, ಅವ್ರು ಕರೆಸ್ತಾರ, ಅವ್ರ ಮಾತು ಕೇಳ್ತಾರೆ. MB ಪಾಟೀಲ್ ಮಾತು ಕೇಳ್ತಾರೆ, ನಮ್ಮ ಮಾತು ಕೇಳ್ತಾರೇನ್ರಿ ಅವ್ರು? ನಾವು MB ಪಾಟೀಲ್ಗೆ ಡೈರೆಕ್ಟ್ಲಿ ಹೇಳ್ತಾ ಇದ್ದೇನೆ, MB ಪಾಟೀಲ್ ಹೇಳ್ತಾ ಇದ್ದೇನೆ, ಇಷ್ಟು ವರ್ಷಗಳಾಯ್ತು ಪ್ರವಾಸೋದ್ಯಮ ಅಭಿವೃದ್ಧಿ ಆಗಿಲ್ಲ, ಒಂದು ಸ್ಮಾರಕಗಳ ಅಭಿವೃದ್ಧಿ ಆಗಿಲ್ಲ. ಗಂಭೀರ ಪರಿಸ್ಥಿತಿಯಲ್ಲಿ ಇವತ್ತು ಪ್ರವಾಸೋದ್ಯಮ ಮೈಸೂರು ಕಂಪೇರ್ ಮಾಡಿದ್ರೆ ಇವತ್ತು ಗಂಭೀರ ಪರಿಸ್ಥಿತಿಯಲ್ಲಿ ಇದೆ. ಪ್ರವಾಸೋದ್ಯಮ ಬಂದ್ ನಿಂತಿದೆ. ದಯವಿಟ್ಟು ಎಲ್ಲ ಡೆಲ್ಲಿ ಆಗ್ಲಿ ಧಾರವಾಡ ಆಗ್ಲಿ, ನೀವು ಪ್ರವಾಸೋದ್ಯಮ ಆಗ್ಲಿ ಅದಕ್ಕೆ ಆರ್ಡರ್ ಮಾಡಿಸಿ ಇವೆಲ್ಲ ಸ್ಮಾರಕ ರಿಲೇಟೆಡ್ ಪ್ರವಾಸೋದ್ಯಮ ರಿಲೇಟೆಡ್ ಗಮನ ಹರಿಸಬೇಕಂತ MB ಪಾಟೀಲ್ ಹೇಳಿ ಬಯಸ್ತೇನೆ. ಈಗ ಇವತ್ತು ಟೂರಿಸಂ ಡಿಪಾರ್ಟ್ಮೆಂಟ್ ಇಂದ ಬಂದು ಜಿಲ್ಲಾಧಿಕಾರಿನೂ ಬಂದು ಸ್ವಚ್ಛತೆ ಮಾಡ್ತಾ ಇದ್ದಾರೆ, ಸ್ವಚ್ಛ ಭಾರತ್ ಅಭಿಯಾನ ಅಂತೇಳಿ. ಇದು ಎಷ್ಟು ವರ್ಷದಿಂದ ಹಿಂಗೆ ಬಿದ್ದಿತ್ತು. ಇಲ್ಲಿ ನಾಯಿ ಅದಾವ, ಅಲ್ಲಿ ಹಿಂದಿನ ತೋಪಿಂದ ಇದು ಹೊಡ್ಕೊಂಡು ಹೋಗ್ಬಿಟ್ರ, ಹೊಡೆದಾರ ತೋಪಿನ ಮೊದಲು ಚಲೋ ಇದ್ದದು. ಈಗ ಯಾಕೆ, ಯಾವ ಕಾರಣ? ರಾಜಕಾರಣಿ ಅಂದ್ರೆ ಬರೀ ಹಿಂದೂ ಮುಸ್ಲಿಂ ಈ ಜಾತಿ ಆ ಜಾತಿ ಅಂತೇಳಿ ಹೇಳ್ತಿದ್ದಾರೆ. ಅವ್ರಿಗೇನ್ ಸರ್, ಜಾತಿ ಧರ್ಮ ಇವೆಲ್ಲ ರಾಡಿ ಮಾಡಿದ್ರೆ ಓಟ್ ಸಿಗ್ತಾವಂತ ಅವ್ರಿಗೆ ಗೊತ್ತಾಗಿತ್ರಿ. ಈಗ ಈ ಪ್ರವಾಸೋದ್ಯಮ ಈ ಸ್ಮಾರಕಗಳು ಅವ್ರಿಗೆ ಓಟ್ ಹಾಕಲ್ಲ, ಅವರಿಂದ ಏನು ಅಪೇಕ್ಷೆ ಇಲ್ಲ, ಮತ್ತ ಇದರಿಂದ ಏನೋ ಅವ್ರಿಗೆ ಫೈದೆ ಬರಂಗಿಲ್ಲ ಅಂತ ಅವ್ರು ಮಾಡಂಗಿಲ್ಲ. ಅವರು MB ಪಾಟೀಲ್ ಆಗ್ಲಿ ಯತ್ನಾಳಗೌಡ್ರಾಗ್ಲಿ. ಇವತ್ ನೋಡ್ರಿ, ಆ ಧಾರವಾಡ ಸರ್ಕಲ್ ಅವ್ರು ಮೂಲಿ ಮನಿ ಬಂದಿದ್ರು ಸೂಪರ್ಡೆಂಟ್. ಅವ್ರಿಗೆ ಏನಂದ್ರು, ಜಾವೇದ್ ಜಮಾದಾರ್ ಸರ್, ನಮ್ಮ NGO ಕಡೆಯಿಂದ ನಿಮಗೆ 10 ಲಕ್ಷ ರೂಪಾಯಿ ಕೊಡಿಸ್ತೀನಿ. ಇದು ಒಂದು ಪ್ರವಾಸಿಗರಿಗೆ ಮಾಡ್ಕೊಡ್ರಿ, ರೆಡಿ ಮಾಡ್ರಿ. ಇದು ಪ್ರವಾಸಿಗರಿಗೆ ಬರ್ಲಿಕ್ಕೆ ಇದು ಸ್ಯಾಂಕ್ಷನ್ ಮಾಡ್ತೀರಿ, ರಿಸ್ಟೋರ್ ಮಾಡಿ ಏನ್ ಮಾಡ್ತೀರಿ ಮಾಡ್ರಿ, ನನ್ನ ಕಡೆಯಿಂದ 10 ಲಕ್ಷ ರೂಪಾಯಿ ಕೊಡ್ತೀನಿ ಅಂದ್ರು ಅವ್ರು ಜಾವೇದ್ ಜಮಾದಾರ್. ಯಾರಿಗೆ? ಧಾರವಾಡ ಸರ್ಕಲ್ ASIಗೆ. ಅವ್ರಿಗೆ ನಾಚಿಕೆ ಬರ್ಬೇಕು. ಧಾರವಾಡ ಸರ್ಕಲ್ ASIಗೆ ದುನಿಯಾದ ಕೋಟಿಗಟ್ಟಲೆ ಫಂಡ್ ಬರ್ತೈತಿ, ನಾವು ಟ್ಯಾಕ್ಸ್ ಕೊಡ್ತೇವೆ. ಗೋಲ್ ಗುಂಬಜಿಂದ ಕೋಟಿಗಟ್ಟಲೆ ಫಂಡ್ ಹೋಗುತ್ತೆ, ಟಿಕೆಟ್ ದುಡ್ಡು ಹೋಗುತ್ತೆ, ರೆವೆನ್ಯೂ ಹೋಗುತ್ತೆ, ಇಬ್ರಾಹಿಂ ರೋಜಾ ಅಂತ ಹೋಗುತ್ತೆ. ಇದು ಎಲ್ಲ ದುಡ್ಡುಗಳು ಯಾರು ಬಾಯಕ್ ಹಾಕಾಕ್ತೇವ್ ನಾವು? ಇಲ್ಲಿ ಇಷ್ಟೆಲ್ಲ ಬಿಜಾಪುರದ ರೆವೆನ್ಯೂ ಹೋಗ್ತಾ ಇದೆ ಡೆಲ್ಲಿಗೆ. ಬಟ್ ನಮ್ಗೆ ರಿಸ್ಟೋರ್ ಮಾಡ್ಲಿಕ್ಕೆ, ಕನ್ಸರ್ವೇಷನ್ ಮಾಡ್ಲಿಕ್ಕೆ ದುಡ್ಡು ಕೊಡ್ತಾರೆ. ಈ ಧಾರವಾಡ ಸರ್ಕಲ್ ಬರ್ತೈತೆ ದುಡ್ಡು, ಆ ಧಾರವಾಡ ಸರ್ಕಲ್ ಕೊಡ್ಬೇಕು ದುಡ್ಡು. ಮೂಲಿ ಮನಿ ನಿಮಗೆ ಜನರು ಹೇಳ್ತಿದ್ದಾರೆ, ನಮ್ಮ ವಿಜಯಪುರ ನಗರದ ಜನರು ನಿಮ್ಗೆ 10 ಲಕ್ಷ ರೂಪಾಯಿ ಕೊಡ್ತೇವೆ ಅಂತ. ನೀವೇನ್ ಮಾಡ್ತಾ ಇದ್ದೀರಿ? ತರಸ್ರಿ ದುಡ್ಡು.
ಬಿಜಾಪುರ ಗೋಲುಮೈನ್ ದುಡ್ಡು ಹೋಗುತ್ತೆ, ಇಬ್ರಾಹಿಂ ರೋಜಾ ಅಂತ ದುಡ್ಡು ಹೋಗುತ್ತಲ್ಲ, ಟ್ಯಾಕ್ಸ್ ಮನಿ ಹೋಗುತ್ತೆ, ನಾವು ಟಿಕೆಟ್ ದುಡ್ಡು ಹೋಗುತ್ತಲ್ಲ, ಮತ್ತೆ ನಾವೇ ಟ್ಯಾಕ್ಸ್ ಕೊಡ್ತಾ ಇದೀವಲ್ಲ. ಇಷ್ಟೆಲ್ಲ ನಿಮ್ಗೆ ಟ್ಯಾಕ್ಸ್ ಕೊಟ್ಟು GST ಕೊಟ್ಟು ನಿಮಗೆ ಬಿಜಾಪುರದಿಂದ ರೆವೆನ್ಯೂನು ಹೋಗುತ್ತದೆ. ಕೋಟ್ಯಾನ್ ಗಟ್ಟಲೆ ಗೋಲುಮೈನ್ ರೆವೆನ್ಯೂ ಹೋಗ್ತೈತಿ. ಬಟ್ ನೀವು ದುಡ್ಡು ತರಿಸಿ ನಿಮ್ ಕರ್ತವ್ಯ, ನೀವು ದುಡ್ಡು ತರಿಸಿ ಮಾಡಿಸ್ರಿ. ಈಗ ಎಷ್ಟು ವರ್ಷ ಆಯ್ತಿದ್ದು ನಾವು ಹೇಳಕತ್ತು, 10 ವರ್ಷ ಆಯ್ತ್ರಿ ಬರೇ ಮಾಡಿಸ್ರಿ ಅಂತ ಹೇಳಿ ಹಿಂದ್ ಬಿದ್ದೇವ್ ನಾವು ಏಸಾಯ ಹಿಂದೆ. ಬಟ್ ಅವರು ನಮಗೆ ಕೇರ್ಲೆಸ್ ಮಾಡ್ತಿದ್ದಾರೆ, ಕಿಮ್ಮತ್ತ ಕೊಡ್ತಾ ಇಲ್ಲ ಅವ್ರು. ನಾ ಅದಕ್ಕೆ ಡೈರೆಕ್ಟ್ಲಿ MB ಪಾಟೀಲ್ ಹೇಳ್ತೇನೆ, MB ಪಾಟೀಲ್ರ ಈಗ ಜವಾಬ್ದಾರಿ ನಿಮ್ದು. ಇವತ್ತು ನಾ ಈಗ ಹೇಳಿ ಸಾಕಾಗಿತ್ತೆ, ನೀವೇ ಮಾಡಿಸ್ಬೇಕಿದು. ಆ ಮುಲಿ ಮನಿ ಕರೆಸಿ ನಿಮ್ ಮನಿ ಕರೆಸ್ರಿ. ಅದು ಯಾಕಪ್ಪ ಏನಾಗಿದೆ, ಯಾಕೆ ಮಾಡಿಸ್ತಾ ಇಲ್ಲ? ಇವತ್ತು ಬೋಟಿಂಗ್ ಮಾಡ್ತೀನಿ ಅಂತ ಹೇಳಿದ್ರಿ, ಇದು ಗಗನ್ ಮಾಲ್ ಬೋಟಿಂಗ್ ಕೆಲಸ ಇಲ್ಲ, ಅದನ್ನು ಕೆಲಸ ಆಗ್ತಾ ಇಲ್ಲ. ಬಟ್ ಇವತ್ತು ನೋಡ್ರಿ, ಅದು ಮೇತರ್ ಮಾಲ್ ಅದು ಲಾಸ್ಟ್ ಮಳೆಗ್ರಿ, ಮಳಿ ಬಂದಿತ್ತಲ್ಲ, ಲಾಸ್ಟ್ ಮಳೆಗಾಲದಾಗನೇ ಅದು ಮೇನಾರ್ ಬಂದಿತ್ರಿ. ಇನ್ನೂವರೆಗೆ ಅದು ಕೆಲಸ ಆಗಿಲ್ಲ. ಮೇತರ್ ಮಾಲ್ ಅದು ಪ್ರೈಮ್ ಮಾನ್ಯುಮೆಂಟ್. ಅದು ಮೇತರ್ ಮಾಲ್ ಆಗ್ಲಿ, ಆಸರ್ ಮೇಲೆ ರೂಫ್ ನೀರು ಫುಲ್ ಡ್ಯಾಮೇಜ್ ಆಗಾಗ್ತಿದ್ರು. ಆಸರ್ ಮೇಲೆ ಮತ್ತೆ ಅಲಿಕಾ ರೋಜಾ, ಇಬ್ರಾಹಿಂ ರೋಜಾ ಪೂರ್ತಿ ಸ್ಮಾರಕಗಳು ಹಳ್ಳ ಹಿಡಿತದೆ. ನೀವು MB ಪಾಟೀಲ್ ನೀವು ಹೇಳ್ರಿ, ನನ್ಗೆ ಗೊತ್ತಿಲ್ಲ ಸ್ಮಾರಕಗಳ ಬಗ್ಗೆ, ಹಳ್ಳ ಹಿಡಿದು ಹೋಗಲಿ ಹೊಯ್ಕೊತ್ ಹೋಗಲ್ಲ ಅಂತ ಹೇಳ್ರಿ. ನಾನು ನಿಮ್ಗೆ ಯಾರಿಗೂ ಕೇಳಂಗಿಲ್ಲ. ನಮ್ಮ ಬಿಜಾಪುರ ನಗರ ನಿವಾಸಿಗಳು ನಿಮ್ಗೆ ಪ್ರಶ್ನೆ ಮಾಡಂಗಿಲ್ಲ, ನಿಮ್ಗೆ ಕೇಳಂಗಿಲ್ಲ. MB ಪಾಟೀಲ್ ನಿಮ್ಗೆ ಹೇಳಕತ್ತೀನಿ, ಇದು ಸೀರಿಯಸ್ ಮ್ಯಾಟರ್ ಇದೆ. ನೀವು ಜವಾಬ್ದಾರಿ ವಹಿಸಿ, ಇದೆಲ್ಲ ನಿಮ್ ಕರ್ತವ್ಯ. ನಿಮಗೆ ಹೇಳಕ್ತೀನಿ, ಡೈರೆಕ್ಟ್ಲಿ ನೀವು ಮಾಡಿಸ್ಬೇಕಂತ ಹೇಳಕ್ ಬಯಸ್ತೀನಿ. ಮತ್ತಿದು ರೀ ಧಾರವಾಡ ಸರ್ಕಲ್, ಅಲ್ಲಿ ಏನ್ ಮೊನ್ಯುಮೆಂಟ್ಸ್ ಅದ? ಧಾರವಾಡನಾಗ ಎಷ್ಟು ಮೊನ್ಯುಮೆಂಟ್ಸ್ ಅದಾವ? ಸರ್ಕಲ್ ಯಾಕೆ ಅಲ್ಲಿ ಬಿಜಾಪುರದಾಗ ಎಷ್ಟು ಮೊನ್ಯುಮೆಂಟ್ಸ್ ಗಳು ಇದೆ ನೋಡ್ರಿ? ಅದು ಯಾಕೆ ಅಲ್ಲಿ ಮಾಡ್ಯಾರ ಅಂದ್ರೆ ಬದಾಮಿಗೆ ಸಮೀಪ ಆಗ್ತಿತ್ತಂತ್ರಿ ಅವ್ರಿಗೆ. ಅದಕ್ಕೆ ಅವ್ರು ಅಲ್ಲಿ ಮಾಡ್ಕೊಂಡಾರ. ಅವ್ರು ಅಲ್ಲಿ ಮಾಡ್ಯಾರ. ಈ ನಮ್ಮ ರಾಜಕಾರಣಿಗಳಿಗೆ ಅವ್ರ ಕಿಮ್ಮತ್ ಇಲ್ಲ. ಅದ ನಮ್ಮ ರಾಜಕಾರಣಿಗಳು ನಮ್ಮ ಪ್ರವಾಸೋದ್ಯಮ ಸ್ಮಾರಕಗಳಿಗೆ ಅವ್ರಿಗೆ ಕಿಮ್ಮತ್ತೇ ಇಲ್ಲ. ಅವ್ರಿಗೆ ಬೇಕಾಗೂ ಇಲ್ಲ ಅವ್ರಿಗೆ, ಈ ಬಿಜಾಪುರದ ರಾಜಕಾರಣಿಗಳಿಗೆ. ಅದಕ್ಕೆ ಅವರು ESR ಸರ್ಕಲ್ ಬಿಜಾಪುರಕ್ಕೆ ತರ್ತಾ ಇಲ್ಲ. ಸರ್ಕಲ್ ಆಕ್ಚುಲಿ ಇಲ್ಲಿ ಬೇಕಾಗಿತ್ತು ಬಿಜಾಪುರಕ್ಕೆ, ಬಟ್ ಅವರು ಅಲ್ಲಿ ಮಾಡ್ಕೊಂಡು ಬಿಟ್ಟಿದ್ದಾರೆ. ಎಷ್ಟು ಹೊಯ್ಕೊಂಡ್ರು ಅವ್ರು ಕೇಳ್ತಾ ಇಲ್ಲ. ಈ MP ಆಗ್ಲಿ, MLA, ಈ ಉಸ್ತುವಾರಿಗಳು, ಇವರೆಲ್ಲ ರಾಜಕಾರಣಿಗಳು, ಬಿಜಾಪುರ ರಾಜಕಾರಣಿಗಳು ಸ್ಮಾರಕಗಳ ಬಗ್ಗೆ ಚಿಂತನೆ ಮಾಡಂಗಿಲ್ಲ. ಅವ್ರು ಏನು ಹೇಳಂಗೂ ಇಲ್ಲ. ಇದು ಇಬ್ರಾಹಿಂ ರೋಜಾ ಹಿಂದ್ಗಡೆನೆ ಅವ್ರು ಇಬ್ಬರ ರಾಜಕಾರಣಿಗಳ ಮನೆ ಐತಿ ಅಲ್ಲಿ. ಇಬ್ರಾಹಿಂ ರೋಜಾ ಬಬಲೇಶ್ವರ್ ನಾಕಾದಾಗೆ ಅವರೇ ಮಾತಾಡಂಗಿಲ್ಲ. ಇವತ್ತು ಸ್ಮಾರಕಗಳ ಬಗ್ಗೆ ಅದು ಇಬ್ರಾಹಿಂ ರೋಜಾಗ ನೀರ್ ನಿಂತರು ಅಲ್ಲಿ ಆ 2 ರಾಜಕಾರಣಿಗಳು ಅಲ್ಲಿ ಹೋಗಿಲ್ಲ. ಏನಾಗಿತ್ತು ಇಬ್ರಾಹಿಂ ರೋಜಾಗ ಏನಾಗಿತ್ತು ನೋಡ್ಲಿಕ್ಕೆ ಹೋಗಿಲ್ಲ ಅವ್ರು. ಅಲ್ಲೇ ಬಬಲೇಶ್ವರ್ ನಾಕಾದಾಗ ಇರ್ತಾರ ಅವ್ರು. ಯಾರಂದ್ರೆ ಎಲ್ಲರಿಗೂ ಗೊತ್ತಾಗೈತಿ, ನಾ ಯಾರಿಗೆ ಹೇಳಾಕ್ತೀನಿ ಅಂತ ಹೇಳಿ. ಅಂತ ರಾಜಕಾರಣಿಗಳು ಭೇದವಾದ ರಾಜಕಾರಣಿಗಳು ಅದಾರ ಇವತ್ತು. ಮತ್ತೆ ಇದೊಂದ್ರಿ, ನಗರದಲ್ಲಿ ಎಷ್ಟು ರಾಜಕಾರಣಿಗಳದೋ, ಅಲ್ಲಿ ಇಬ್ರಾಹಿಂ ರೋಜಾಗ ನೀರ್ ನಿಂತರ್ನು ಯಾರು ಅಲ್ಲಿ ಒಂದ್ ಕಾಲಿಟ್ಟಿಲ್ಲ. MB ಪಾಟೀಲ್ ಹೋಗಿಲ್ಲ ಅಲ್ಲಿ. ನೋಡಿ ಏನಾಗಿದ್ದಪ್ಪ, ನೀರ್ ನಿಂತಿದ್ದ ಅಂತ ಹೇಳಿ ಹೊಯ್ಕೊಳಾಗ್ತೀರಿ ಎಲ್ಲರೂ. ಏನಾಗಿತ್ತು ಅಂತ ಅವರು ಈ ಅಲಿ ರೋಜಾ ಆಗಲಿ ಅವರು ಬೆಟ್ಟಾಗೋದಿಲ್ರಿ, ಕೇಳೋಂಗಿಲ್ಲ. ಈ ತರ ಪರಿಸ್ಥಿತಿ ಅವರು ರಾಜಕಾರಣಿಗಳು ಕೇಳಂಗಿಲ್ಲ. ಇದು ಪರಿಸ್ಥಿತಿ ಬಂದಿದೆ ನಮ್ಮ ಪ್ರವಾಸ. जैसा कि आप सब जानते हैं कि आप सभी का प्यार हमारे साथ कायम है, इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है, जैसा है वैसा ही आपको हम दिखाते रहेंगे। ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।